ನೋಡ್ತಾ ಇದ್ರಲ್ಲ, ಇವತ್ತು ನಾವು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠದಲ್ಲಿ ಇವತ್ತು ಏನೊಂದು ಜಾತ್ರಾ ಮಹೋತ್ಸವ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈಗಾಗಲೇ ಭಕ್ತಾದಿಗಳನ್ನು ದೌಡಾಯಿಸಿದ್ದಾರೆ. ಏನೊಂದು ಸಿದ್ದಾರೂಢರ ಮಹಿಮೆ ಇದೆ, ಆ ಸಿದ್ದಾರೂಢರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರ ಆಗ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹಳ್ಳಿಗಳಿಂದ, ಸಾಕಷ್ಟು ಜಿಲ್ಲೆಗಳಿಂದ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈಗಾಗಲೇ ಈ ಒಂದು ಶ್ರೀ ಮಠಕ್ಕೆ ಭಕ್ತಾದಿಗಳು ದೌಡಾಯಿಸಿದ್ದಾರೆ. ಈ ಒಂದು ರಥೋತ್ಸವದ ಅಂಗವಾಗಿ ಸಾಕಷ್ಟು ಭಕ್ತಾದಿಗಳು ಈಗಾಗಲೇ ಪ್ರಸಾದ ವಿತರಣೆಯನ್ನು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಆಟೋ ಚಾಲಕರು ಕೂಡ ತಮ್ಮ ಒಂದು ಉಚಿತ ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಬೆಳಿಗ್ಗೆಯಿಂದಲೇ ಇವತ್ತು ಬಂದಂತ ಭಕ್ತಾದಿಗಳಿಗೆ ಉಚಿತ ಒಂದು ಪ್ರಯಾಣವನ್ನು ಕೂಡ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಆಯೋಜಿಸಿದ್ದಾರೆ. ಅಲ್ಲದೆ ಬೇರೆ ಬೇರೆ ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಬಂದಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಿಂದಲೂ ಕೊರತೆ ಆಗಬಾರದು ಅನ್ನೋ ಒಂದು ಇಲ್ಲಿ ಭಕ್ತಾದಿಗಳಾಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು, ಏನೊಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕಾಗಿತ್ತು ಆ ಎಲ್ಲ ಕಟ್ಟುನಿಟ್ಟಿನ ಕ್ರಮ ಇಲ್ಲಿ ಜರುಗಿಸಿದ್ದಾರೆ ಅನ್ನುವಂತ ಒಂದು ವಾತಾವರಣ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಕ್ಷಣಗಳಲ್ಲಿ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಒಂದು ಇತಿಹಾಸ ಇಲ್ಲಿ ಬಂದಿದ್ದ ನಮ್ಮ ಜೊತೆಗೆ ಕೆಲವೊಂದು ಭಕ್ತಾದಿಗಳು ಇದ್ದಾರೆ, ಅವರೊಂದಿಗೆ ಕೂಡ ಮಾತನಾಡೋಣ. ಸರ್, ಯಾವ ಬಂದಿದೆ? ವರ್ಷದ ಜಾಸ್ತಿ ಹಾಕೊಂಡು ಹೊಂಟತ್ರಿ ಜನಸಂಖ್ಯೆ. ಅರ್ಜುನ ಭಕ್ತರು ಬಹಳ ಅದಾರಿ ಇಲ್ಲ ಅಂತ ಹೇಳ್ರಿ. ಇಡೀ ಉತ್ತರ ಕರ್ನಾಟಕ ತುಂಬಾ ಅರ್ಜುನ ಭಕ್ತರು ಅದಾರಿ. ಅರ್ಜುನ ಭಕ್ತರು ಜಾಸ್ತಿ ಅದಾರಿ. ಎಲ್ಲಾ ಪ್ರತಿ ವರ್ಷ ರೀ ಅನ್ನದ ಸೇವೆನೂ ಇರ್ತೈತ್ರಿ, ಎಲ್ಲಾ ಇರ್ತೈತ್ರಿ. ಊಟ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆನೂ ಎಲ್ಲಾ ಐತ್ರಿ. ಅರ್ಜುನ ಮಠಕ್ಕೆ ಬಂದ್ರೆ ಹಂಗ ವಾಪಸ್ ಯಾರು ಹೇಳಿದ್ರಿ, ಎಲ್ಲಾರು ಪ್ರಸಾದ ತಗೊಂಡು ಊಟ ಮಾಡಿ ದರ್ಶನ ಮಾಡ್ಕೊಂಡು ಬೆಳೆ ಧಾರವಾಡಕ್ಕೆ ಮಾದರಿಯಾದದ್ದು ಜಗತ್ತಿಗೆ ಸಿದ್ದಾರೂಢರ ಹೆಸರು ಕೀರ್ತಿ ಬಹಳ ಆಗಿದೆ. ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಸುಮಾರು 7-8 ಲಕ್ಷ ಜನ ಈ ಜಾತ್ರೆ ಸೇರಿಸ್ತಾರ ಅಂತ ಭಕ್ತರು ಇವತ್ತು ನಮ್ಮ ಹುಬ್ಬಳ್ಳಿಯಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಸೇವೆ ಮಾಡ್ಲಿಕ್ಕೆ ನಮ್ಮ ಅಸೋಸಿಯೇಷನ್ ವತಿಯಿಂದ, ನಮ್ಮೆಲ್ಲ ಯುವಕರ ವತಿಯಿಂದ ಈ ಸೇವೆಯನ್ನು ಪ್ರತಿ ವರ್ಷನೂ ಕೂಡ ಮಾಡ್ತೇವೆ ಅಂತ ಹೇಳಿಕ್ಕೆ ಇಚ್ಛಪಡ್ತೀವಿ. ದಶರಥ್ ವಾಲಿ ಅಂತ ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಹಿರೇಹೊಳದಿಂದ ಬಂದವ್ರಿ. ಇಲ್ಲಿ ಒಂದು ವ್ಯವಸ್ಥೆ ಬಹಳ ಚೆನ್ನಾಗೈತ್ರಿ. ನೀರಾಗ್ಲಿ, ಊಟ ಆಗ್ಲಿ, ಒಂದ್ ಸ್ನಾನ ಮಾಡೋ ವ್ಯವಸ್ಥೆ ಎಲ್ಲದೂ ಚೆನ್ನಾಗೈತ್ರಿ. ಆಡಳಿತ ಮಂಡಳಿ ಅದನ್ನು ಚೆನ್ನಾಗೈತ್ರಿ, ಎಲ್ಲ ಚೆನ್ನಾಗೈತಿ. ನಮ್ಮ ಹೆಸರು ರೇವಣ ಸಿದ್ಧ ಅಂತ ಹೇಳಿ. ಈ ಸಿದ್ದಾರೂಢ ಜಾತ್ರೆ ನೋಡಿದ್ರಿ, ಈ ಕಡೆ ನಮ್ಮ ಉತ್ತರ ಕನ್ನಡದಾಗ ದೊಡ್ಡ ಜಾತ್ರೆ ಇದೆ. ಸಿದ್ದಾರೂಢ ಅಂದ್ರೆ ಒಂದು ಸೇವಾ ಮನೋಭಾವನೆ. ನಾವು ಸತತ ನಮ್ದು ಇಲ್ಲಿ ಧಾರವಾಡ ತಾಲೂಕು ಹೊನಹಳ್ಳಿ ಅಂತ ಊರ್ರಿ. ಅಲ್ಲಿಂದ ನಾವ್ 8 ವರ್ಷ ಆದ್ರಿ ಈ ಸಿದ್ದಾರೂಢ ಮಠ ನಡ್ಕೊಂಡ ಬರತ್ತ. ಒಂದು ಅದ್ಭುತ ಜಾತ್ರೆ ನಂಬುದ್ರಿ. ಇಂಥ ಜಾತ್ರೆ ನಮ್ಮ ಈ ಭಾಗದಾಗ ಯಾರು ಆಗುದಿಲ್ಲ. ನಾವು ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ ಹೊನಹಳ್ಳಿ ಗ್ರಾಮದಿಂದ 8 ವರ್ಷ ಕಾಲರಿಯಿಂದ ಬರ್ತೇವೆ ಸರ್. ನಾವು ನಿನ್ನೆ ಸಾಯಂಕಾಲ 7 ಗಂಟೆಗೆ ನಮ್ಮ ಊರಿಂದ ಬಿಟ್ಟಿದ್ರಿ. ಇಲ್ಲಿ ರಾತ್ರಿ 10:30, 11 ಗಂಟೆಗೆ ಅಂತಂದ್ರೆ ಎಲ್ಲರೂ ರೀಚ್ ಆಗಿರಿ. ಒಂದ್ ಹೆಚ್ಚು ಕಡಿಮೆ 120 ಮಂದಿ ಸಂಖ್ಯೆಯಿಂದ ಹಿಂಗ್ ಬರ್ತೇವೆ ನಾವು. ಈ ರಥೋತ್ಸವ ಕಾರ್ಯಕ್ರಮ ನಾವು ರಥೋತ್ಸವ ನಿನ್ನೆಯಿಂದ ಕಾಲಡಿಗೆ ಬಂದು ಇದೆಲ್ಲ ಸೇವಾ ಮಾಡಿ ಇವತ್ತು ರಥೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನಮ್ಮ ಊರಿನ ಹೊತ್ತು ಮಾಡ್ಕೊತೇವೆ. ಉಮೇಶ್ ದೇಸಾಯಿ ಅಂತ ಹೇಳಿ.